ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಕೊಡ್ತಿರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಕೆಲವೊಂದು ಹೊಸ ಅಪ್ಡೇಟ್ಸ್ಗಳು ಬಂದಿದೆ, ಅದ್ರ ಬಗ್ಗೆ ತಿಳಿಸ್ತೀನಿ. ಹಾಗೆ ಕೆಲವು ಡೌಟ್ಸ್ನ ಕೂಡ ನೀವು ಕಮೆಂಟ್ ಮಾಡಿದ್ರಿ ನನಗೆ, ಈ ವಿಡಿಯೋದಲ್ಲಿ ಅದಕ್ಕೂ ಕೂಡ ಉತ್ತರ ಕೊಡ್ತೀನಿ. ಹಾಗಾಗಿ ಸ್ಕಿಪ್ ಮಾಡಿದ್ರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮೊದಲನೇದಾಗಿ ಏನಪ್ಪ ಒಂದು ಹೊಸ ಚೇಂಜಸ್ನ ತರ್ತಿರೋದು ಅಂದರೆ, ನಿಮಗೆ ಈಗ ಆಲ್ರೆಡಿ ನಾನು ಈ ಹಿಂದೆ ಕೆಲವು ವೀಡಿಯೋಸಲ್ಲಿ ತಿಳಿಸಿದೆ. ಈಗ ಮಾರ್ಚ್ 31ನೇ ತಾರೀಕುವರೆಗೂ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ರು, ಆಮೇಲೆ ಸ್ಟಾಪ್ ಮಾಡಿಬಿಟ್ಟಿದ್ರು. ಆಮೇಲೆ ಮತ್ತೆ ಏಪ್ರಿಲ್ ತಿಂಗಳಲ್ಲೂ ಕೂಡ ಕೊಡ್ತೀವಿ ಅಂದ್ಬಿಟ್ಟು ತಿದ್ದುಪಡಿಗಾಗಿರ್ಬೋದು ಅಥವಾ KYCಗಾಗಿ ಆಗಲಿ ಅವಕಾಶ ಕೊಟ್ಟಿದ್ರು. ರೇಷನ್ ಕಾರ್ಡ್ APL BPL ಅಂತ್ಯೋದಯ ಕಾರ್ಡ್ 3 ಕೂಡ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಇತ್ತು. ಹಾಗೆ ರೇಷನ್ ಡಿಪೋಗಳಲ್ಲಿ KYCಗೂ ಕೂಡ ಅವಕಾಶ ಇತ್ತು. ಬಟ್ ಇವಾಗ ಸದ್ಯದ ಮಟ್ಟಿಗೆ ಅದನ್ನು ಸ್ಟಾಪ್ ಮಾಡಿದ್ದಾರೆ, ಪಾಸ್ ಮಾಡಿದ್ದಾರೆ. ಯಾಕಪ್ಪ ಅಂತಂದರೆ ಈಗ ಬೈ ಎಲೆಕ್ಷನ್ ಉಪಚುನಾವಣೆ ಎಲ್ಲ ಇದ್ದಿದ್ದರಿಂದ ಈಗ ರಿಸಲ್ಟ್ ಬರೋವರೆಗೂ ಕೂಡ ಪಾಸ್ ಮಾಡ್ತಾರೆ ಅಥವಾ ನೆಕ್ಸ್ಟ್ ದಿನ ಬಿಟ್ಟು ಆಮೇಲೆ ಮತ್ತೆ ಅವಕಾಶ ಕೊಡ್ತಾರೆ ಗೊತ್ತಿಲ್ಲ. ಒಟ್ಟು ಸದ್ಯದ ಮಟ್ಟಿಗೆ ಈಗ ಬೈ ಎಲೆಕ್ಷನ್ಸ್ ಎಲ್ಲ ಬಂದಿದ್ದರಿಂದ ಈಗ ಪಾಸ್ ಮಾಡಿದ್ದಾರೆ ಇವಾಗ. ಸೊ ಹಾಗಾಗಿ ನಿಮ್ಗೆ ಅಕಸ್ಮಾತ್ ತಿದ್ದುಪಡಿ ಏನಾರ ಮಾಡಿಸ್ಬೇಕಂತಿದ್ರೆ ಇವಾಗ ಹೋಗೋ ಅವಶ್ಯಕತೆ ಇಲ್ಲ, ಹೋದ್ರೂ ಕೂಡ ಮಾಡಿಕೊಡಲ್ಲ. ಹಾಗಾಗಿ ನಾನು ನಿಮಗೆ ವಿಡಿಯೋ ಮಾಡಿದ್ದೆ, ಯಾಕಂದರೆ ನಾನೇ ಹೇಳಿದ್ದೆ ನಿಮಗೆ ತಿದ್ದುಪಡಿ ಮಾಡ್ತಿದ್ದಾರೆ ಹೋಗಿ ಮಾಡಿಸ್ಕೊಳ್ಳಿ ಅಂತ. ಬಟ್ ಇವಾಗ ಸದ್ಯಕ್ಕೆ ಅದನ್ನು ಪಾಸ್ ಮಾಡಿರೋದ್ರಿಂದ ನೆಕ್ಸ್ಟ್ ಯಾವಾಗ ಅವಕಾಶ ಕೊಡ್ತಾರೆ ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಮತ್ತೆ ನಿಮಗೆ ಲಿಂಕ್ ಬಿಟ್ಟ ತಕ್ಷಣ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ, ಖಂಡಿತ ಹೋಗಿ ಮಾಡಿಸ್ಕೋಬೋದು. KYC ಕೂಡ ಮಾಡಿಕೊಡ್ತಾ ಇಲ್ಲ, ಅದಕ್ಕೂ ಕೂಡ ನೀವು ಹೋಗಬೇಡಿ. ಹಾಗೆ ಕೆಲವರು ಕಮೆಂಟ್ ಮಾಡಿದ್ರಿ ನನಗೆ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಯಾವಾಗ, ಅಪ್ರೂವಲ್ ಯಾವಾಗ ಅಂತ. ಈಗ ಯಾವುದೇ ರೀತಿ ಅಪ್ರೂವಲ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ಗಾಗಿರ್ಬೋದು ಅಥವಾ ಹೊಸ ರೇಷನ್ ಕಾರ್ಡ್ಗಾಗಿರ್ಬೋದು ಇನ್ನು ಯಾವುದೇ ರೀತಿ ಅವಕಾಶ ಇಲ್ಲ. ಯಾಕಂದರೆ ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳಿದರು ಹೊಸ ರೇಷನ್ ಕಾರ್ಡ್ಗೆ ಅವಕಾಶ. ಯಾಕಂದರೆ ತುಂಬ ಜನ ರಿಕ್ವೆಸ್ಟ್ ಮಾಡಿದರು ರೇಷನ್ ಕಾರ್ಡ್ಗೆ ಹೊಸದಾಗಿ ಅಪ್ಲೈ ಮಾಡೋಕ್ಕೆ ಅವಕಾಶ ಕೊಡಿ ಅಂತ. ಯಾಕಂದರೆ ಈಗ ಈ ಗ್ಯಾರಂಟಿ ಯೋಜನೆ ಬಂದಮೇಲಂತೂ ಯಾವುದೇ ರೀತಿ ಅವಕಾಶನೇ ಕೊಟ್ಟಿರಲಿಲ್ಲ. ಅದರಲ್ಲೂ ಕೂಡ ಇವಾಗ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ನೆಲ್ಲ ಮುಗಿಯೋವರೆಗೂ ಯಾವುದೇ ರೀತಿ ಕೊಡಲ್ಲ ಅಂದ್ಬಿಟ್ಟು ಹೇಳಿದರು. ಬಟ್ ಇವಾಗ ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳಿದರು. ಬಟ್ ಇವಾಗ ಅದ್ರ ಬಗ್ಗೆ ಕೂಡ ಏನು ಅಪ್ಡೇಟ್ ಬಂದಿಲ್ಲ. ಐ ಹೋಪ್ ಆದಷ್ಟು ಬೇಗ ಕೊಡ್ತಾರೆ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಇರಲ್ಲ, ಯಾಕಂದರೆ ಬೈ ಎಲೆಕ್ಷನ್ ಎಲ್ಲ ಇದ್ದಿದ್ದರಿಂದ ಇವಾಗ ಎಲೆಕ್ಷನ್ಸ್ ರಿಸಲ್ಟ್ ಎಲ್ಲ ಬರಬೇಕು. ರಿಸಲ್ಟ್ ಯಾವಾಗ ಅಂತ ಕೂಡ ಇನ್ನು ಅನೌನ್ಸ್ ಮಾಡಿಲ್ಲ. ಸೊ ಹಾಗಾಗಿ ಇವಾಗ ಸದ್ಯದ ಮಟ್ಟಿಗೆ ಯಾವುದೇ ರೀತಿ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು ಅಥವಾ ಅಪ್ರೂವಲ್ ಆಗಿರ್ಬೋದು, ತಿದ್ದುಪಡಿ ಆಗಿರ್ಬೋದು, ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ನೋಡೋಣ, ಅಪ್ಡೇಟ್ ಬಂದರೆ ನಾನು ನಿಮಗೆ ತಿಳಿಸ್ತೀನಿ. ಹಾಗೆ ನಿಮಗೆ ನೆಕ್ಸ್ಟ್ ವಿಷಯದ ಬಗ್ಗೆ ಹೇಳಬೇಕಂದ್ರೆ, ನಿಮಗೆ ಪಿಂಚಣಿ ಹಣ ನಿಮಗೂ ಕೂಡ ಗೊತ್ತಿದೆ. ಈ ಮಾರ್ಚ್ ತಿಂಗಳ ಪಿಂಚಣಿ ಹಣ ಹೋಲ್ಡ್ ಮಾಡಿದರು. ಯಾಕಂದರೆ ತುಂಬ ಜನ ಅನರ್ಹರು ಕೂಡ ಪಿಂಚಣಿ ಹಣ ತೊಗೊಳ್ತಿರ್ತಾರೆ, ಇನ್ನೂ ಏಜ್ ಆಗಿರಲ್ಲ ಅಥವಾ ಫೇಕ್ ಡಾಕ್ಯುಮೆಂಟ್ನ ಕೊಟ್ಬಿಟ್ಟು ಪಿಂಚಣಿ ಹಣ ಸಾಕಷ್ಟು ಜನ ತೊಗೋತಿದ್ದಾರೆ ಅಂತ ಸರ್ಕಾರಕ್ಕೆ ಅನುಮಾನ ಬಂದಿದ್ದರಿಂದ ಸೊ ಡಾಕ್ಯುಮೆಂಟ್ನೆಲ್ಲ ವೆರಿಫೈ ಮಾಡಬೇಕು. ಯಾರ್ಯಾರೆಲ್ಲ ಈಗ ಫಲಾನುಭವಿಗಳಿದ್ದಾರೆ ಅವ್ರದ್ದೆಲ್ಲ ವೆರಿಫೈ ಮಾಡಬೇಕು ಅಂದ್ಬಿಟ್ಟು ಪಿಂಚಣಿ ಹಣನ ಹೋಲ್ಡ್ ಮಾಡಿದರು. ಬಟ್ ಇವಾಗ ಮಾರ್ಚ್ ತಿಂಗಳ ಪಿಂಚಣಿ ಹಣನ ಬಿಡುಗಡೆ ಮಾಡಿದ್ದಾರೆ. ಸೊ ಯಾರೆಲ್ಲ ಪಿಂಚಣಿ ಹಣ ತೊಗೊಳ್ತಿದ್ರಿ, ನಿಮಗೆ ಮಾರ್ಚ್ ತಿಂಗಳಿಗೆ ಬಂದಿರಲಿಲ್ಲ ಅಲ್ಲ, ಈಗ ಬಂದಿದೆ. ಸೊ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹಣ ಬಂದಿದೆ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಕಸ್ಮಾತ್ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇನ್ನು ಯಾರೆಲ್ಲ ಅಕಸ್ಮಾತ್ ಏನಾದರೂ ಗೃಹಲಕ್ಷ್ಮಿ ಯೋಜನೆಗೆ ಇನ್ನೂ ಅರ್ಜಿ ಸಲ್ಲಿಸಿಲ್ಲ ಅಥವಾ ಗೃಹಜ್ಯೋತಿ ಯೋಜನೆ ಅರ್ಜಿ ಸಲ್ಲಿಸಿಲ್ಲ ಅಂದರೆ ನೀವು ಯಾವಾಗ ಬೇಕಾದ್ರೂ ಕೂಡ ಅಂತಹ ಯೋಜನೆಗೆ, ಈ ಗ್ಯಾರಂಟಿ ಯೋಜನೆ ಅದರಲ್ಲೂ ಗೃಹಲಕ್ಷ್ಮಿ ಗೃಹಜ್ಯೋತಿ ಮಾತ್ರ ಇಂಥದ್ದೇ ಲಾಸ್ಟ್ ಡೇಟ್ ಅಂತ ಯಾವುದೇ ರೀತಿ ಇಲ್ಲ, ಇದು ನಿರಂತರವಾಗಿ ನಡೀತಾನೆ ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ಹೋಗಿ ಅರ್ಜಿ ಸಲ್ಲಿಸ್ಬೋದು. ಅಂದರೆ ಈ ಗೃಹಲಕ್ಷ್ಮಿ ಯೋಜನೆ ಏನಾಗುತ್ತೆ ಅಂದರೆ ನಿಮಗೆ ನೆಕ್ಸ್ಟ್ ಅದು ನೀವು ಅರ್ಜಿ ಸಲ್ಲಿಸಿದ ಅಪ್ರೂವಲ್ ಆದಮೇಲೆ ಯಾವ ಕಂತಿನ ಹಣ ಬಿಡುಗಡೆ ಮಾಡ್ತಾರೋ ಆ ಕಂತಿಂದ ಹಣ ಬರುತ್ತೆ. ನಿಮಗೆ ಫಸ್ಟಿಂದನೂ ಕೂಡ ಬರೋದಿಲ್ಲ. ನಿಮಗೆ ಅಪ್ರೂವಲ್ ಆಗಿದ್ದ ಕೂಡಲೇ ಯಾವ ಕಂತಿನ ಹಣ ರಿಲೀಸ್ ಆಗುತ್ತೋ ಆ ಕಂತಿನ ಹಣ ಬರುತ್ತೆ. ಹಾಗೆ ಗೃಹಜ್ಯೋತಿ ಯೋಜನೆ ಅಷ್ಟೇ. ಅಕಸ್ಮಾತ್ ನೀವು ಬೇರೆ ಮನೆ ಚೇಂಜ್ ಮಾಡ್ತೀರಾ ಅಂತಂದರೆ ಹಳೆ ಮನೆದು ಗೃಹಜ್ಯೋತಿ ನಿಮ್ಮದು ಕ್ಯಾನ್ಸಲ್ ಮಾಡಿ ನೀವು ಹೊಸದಾಗಿ ಹೋಗ್ತಿರಲ್ಲ, ಆ ಮನೆದು ಕೂಡ ಹಳಬ್ರು ಯಾರಿರ್ತಾರೆ ಅವ್ರದ್ದು ಕ್ಯಾನ್ಸಲ್ ಮಾಡಿ ನೀವು ಹೊಸದಾಗಿ ಮತ್ತೆ ಅಪ್ಲೈ ಮಾಡಬೇಕಾಗತ್ತೆ. ಸೊ ಗೃಹಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ನೀವು ಯಾವಾಗ ಬೇಕಾದ್ರೂ ಕೂಡ ಅರ್ಜಿ ಸಲ್ಲಿಸ್ಬೋದು.
ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು, ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ, ಲೈಕ್ ಮಾಡಲ್ಲ, ಕಮೆಂಟ್ ಮಾಡಲ್ಲ. ಸೊ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಕೂಡ ಇನ್ನೂ ಮೋಟಿವೇಶನ್ ಸಿಗುತ್ತೆ, ನಿಮ್ಮಿಂದ ನನಗೂ ಹೆಲ್ಪ್ ಆದಂಗೆ ಆಗುತ್ತೆ. ಇದೇ ರೀತಿ ಏನೇ ಅಪ್ಡೇಟ್ ಬರಲಿ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಏನೇ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.